ಅಯ್ಯೋಯ್ಯಪ್ಪ, ಇಷ್ಟು ದಿನ ಹೇಳಬೇಕಾಗಿರೋದನ್ನ ಕಣ್ಣಲ್ಲಿ ಬೆಂಕಿ ತುಂಬ್ಕೊಂಡು ಹೇಳ್ತಾ ಇದ್ರಿ. ಇವತ್ತೇನು ಆಶ್ಚರ್ಯ, ಇಷ್ಟೊಂದು ಮುದ್ದಾಗಿ ಬೈತಾ ಇದ್ದೀರಲ್ಲ. ಈ ಹುಡುಗಿರ ಮನಸ್ಸು ಒಂಥರ ಜೇನುಗೂಡು ಇದ್ದ ಹಾಗೆ ಸ್ವೀಟಾಗಿರುತ್ತೆ. ಹಾಗಂತ ಕೈ ಹಾಕೋದ್ರೆ ಕಚ್ಚಿಸ್ಕೋತೀವಿ. ಹಾಂ, ನೋಡಿ ನೋಡಿ, ಏನು ಲುಕ್ರಿ ನಿಮ್ಮದು. ಹೇಳಿದ್ನಲ್ಲ, ನನ್ನ ಹತ್ರ ವ್ಯರ್ಥ ಮಾಡೋದಕ್ಕೆ ಸಮಯ ಇಲ್ಲ, ನಾನು ಹೊರಡ್ತೀನಿ. ಅಯ್ಯೋ, ಇದನ್ನು ಚೆನ್ನಾಗಿ ಹೇಳ್ತಾ ಇದ್ದೀರಿ. ಹೌದು, ಈ ಬದಲಾವಣೆಯ ಪರ್ವ ಯಾಕೆ ಅಂತ ಕೇಳ್ಬೋದಾ? ಹೇಳಿದ್ನಲ್ಲ, ಸುಮ್ಮನೆ ಬಂದೆ ಈ ಕಡೆ ಅಂತ. ನಿಮಗೇನಾದರೂ ಹೇಳೋದಿತ್ತಾ ನನಗೆ? ಅಲ್ಲ, ಮನೆ ಹತ್ರ ಬಂದಿರೋದು ನೀವು, ಎಕ್ಸ್ಪ್ಲೈನ್ ಮಾಡಬೇಕಾಗಿರೋದು ನೀವು ಯಾಕೆ ಬಂದ್ರಿ ಅಂತ. ಛೇ, ನಾನು ನೋಡಿ ಎಂಥ ದಡ್ಡ. ನೀವು ಬಂದಿರೋದೇ ನನ್ನ ನೋಡೋಕ್ಕೆ ಅಂತ ಗೊತ್ತಿದ್ದು ಯಾಕೆ ಅಂತ ಕೇಳ್ತಾ ಇದ್ದೀನಿ. ಬ್ಯಾಡ್ ಬಾಯ್. ನೀವೇನೇನೋ ಅಂದ್ಕೊಂಡ್ರೆ ಅದು ನನ್ನ ತಪ್ಪಲ್ಲ. ಗೊತ್ತು ಬಿಡ್ರಿ, ನಿಮ್ಮ ಕಲ್ಪನೆಯಲ್ಲಿ ನಾನು ಇದ್ದಿದ್ದಕ್ಕೆ ನೀವಿಷ್ಟು ದೂರ ನನ್ನ ಹುಡ್ಕೊಂಡು ಬಂದಿರೋದು. ಈಗಲೂ ಒಂದೇ ಒಂದು ಮಾತು ಹೇಳಿ, ಅರ್ಜುನ್ ನೀವಂದರೆ ಇಷ್ಟ ಅಂತ. ಆಗಿರೋದು ಬರೀ ಎಂಗೇಜ್ಮೆಂಟ್ ಅಷ್ಟೇ, ಮದುವೆ ಅಲ್ಲ. ಪಟ್ಟಂತ ನಿಮಗೆ ತಾಳಿ ಕಟ್ಬಿಡ್ತೀನಿ. ನಿಮ್ಮ ಮಾತು ಮುಗ್ದಿದ್ರೆ ನಾನು ನೀನು ಹೊರಡ್ತೀನಿ. ರೀ, ಜೀವನ T20 ಮ್ಯಾಚ್ ಇದ್ದ ಹಾಗೆ, ಎರಡಲ್ಲೊಂದು ಡಿಸೈಡ್ ಆಗಲೇಬೇಕು. ಇವತ್ತು ನೀವು ಉತ್ತರ ಕೊಡಲೇಬೇಕು. ನೋಡಿ, ಇಲ್ಲ ರೀ, ನಿಮ್ಮ ಯಾವ ವಿವರಣೆನೂ ನಾನು ಇವತ್ತು ಕೇಳೋದಿಲ್ಲ. ಉತ್ತರ ಮಾತ್ರ ಕೇಳಿಸ್ಕೊತೀನಿ. ಹ್ಞೂ ಅಂತೀರಾ, ಹ್ಞೂ ಅಂತೀರಾ? ರೀ ಅಮೃತ ಅವರೇ, ನಿಂತ್ಕೊಳ್ರಿ, ಏನಾದರೂ ಮಾತಾಡಿ. ರೀ ಹೇಳಿ. ನೀವು ಹೇಳಿ. ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಈಗಾಗಲೇ ನನ್ನ ನಿಶ್ಚಿತಾರ್ಥ ಆಗೋಗಿದೆ. ಈಗಾಗಲೇ ನನ್ನ ನಿಶ್ಚಿತಾರ್ಥ ಆಗೋಗಿದೆ. ಈಗಾಗಲೇ ನನ್ನ ನಿಶ್ಚಿತಾರ್ಥ ಆಗೋಗಿದೆ. ಆಗಿರೋದು ನಿಶ್ಚಿತಾರ್ಥ ಅಷ್ಟೇ, ಮದುವೆ ಅಲ್ವಲ್ಲ. ಏನು ಮಯೂರಿ, ಯಾರಿಗೋ ಕಾಯ್ತಿರೋ ಹಾಗಿದೆ? ಎಲ್ಲಿ ಹೋಗಿದ್ದೆ? ಅದು ಅದು ಅಯ್ಯೋ, ಸಿಗಾಕೊಂಡಲ್ಲಪ್ಪ. ಏನಾದರೂ ಹೇಳಿ ಬಚಾವಾಗಬೇಕು. ನಿನ್ನೆ ಕೇಳಿದ್ದು, ಎಲ್ಲಿ ಹೋಗಿದ್ದೆ? ಅದು ಇಲ್ಲ, ನನ್ನ ಫ್ರೆಂಡ್ ಬಂದಿದ್ಲು. ಅಲ್ಲಲ್ಲ, ಬಂದಿದ್ದ, ಅವನ್ನ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದೆ. ಓಹೋ, ಯಾರು ಫ್ರೆಂಡ್ ಅಂದರೆ? ಕ್ಲಾಸ್ಮೇಟಾ? ಇಲ್ಲ ಇಲ್ಲ ಇಲ್ಲ, ನಾನು ಜಿಮ್ಗೆ ಹೋಗ್ತೀನಲ್ಲ, ಅಲ್ಲಿ ಫ್ರೆಂಡು. ಹಾಗಾದರೆ ಮನೆ ಒಳಗೆ ಕರಿಬೋದಿತ್ತಲ್ಲ? ಅದು ಅರ್ಜೆಂಟಲ್ಲಿದ್ದ ಮಯೂರಿ, ನೆಕ್ಸ್ಟ್ ಟೈಮ್ ಪಕ್ಕ ಕರೀತೀನಿ. ಹಾಂ, ಥೂ, ನಾಚಿಕೆ ಆಗಲ್ವಾ? ಎಷ್ಟು ಚೆನ್ನಾಗಿ ಹಸಿ ಸುಳ್ಳು ಹೇಳ್ತೀಯ ಅಲ್ವಾ? ಗೊತ್ತಾಗೋಯ್ತು, ಜೊಳಿಗೆ ಹೊರಗೆ ಬಂದಿದ್ದು ಅಮೃತ ಅವರು ಅಂತ. ಏನಪ್ಪ ಮಾಡೋದು? ನಾನು ಎಲ್ಲ ನೋಡಿದೆ, ನನ್ನ ಕಣ್ಣಾರೆ ನೋಡಿದೆ. ನೀನು ಆಚೆ ಓಡೋಡಿ ಹೋಗಿದ್ದು, ಆ ಸುಂದರಿ ಅಮೃತ ನಿನಗೆ ಕಾಯ್ಕೊಂಡು ನಿಂತಿದ್ದಿದ್ದು, ನೀನು ಹಲ್ಗಿಂಚ್ಕೊಂಡು ಅವಳ ಹತ್ರ ಮಾತಾಡ್ತಿದ್ದಿದ್ದು ಎಲ್ಲ ನೋಡಿದೆ. ನೋಡಿದೆ ಅಂದಮೇಲೆ ಡೈರೆಕ್ಟಾಗಿ ಕೇಳ್ಬೋದಾಗಿತ್ತಲ್ಲ, ಇಷ್ಟೊಂದು ಸೀನ್ ಯಾಕೆ? ನೀನು ಡೈರೆಕ್ಟಾಗಿ ನಿಜ ಹೇಳ್ಬೋದಿತ್ತಲ್ವಾ, ಸುಳ್ಳು ಯಾಕೆ? ಅಲ್ಲ, ಅವರು ನಮ್ಮ ತಂದೆ ಆಫೀಸ್ ಪಾರ್ಟ್ನರ್ಸ್ ಅಲ್ವಾ, ಏನೋ ಆಫೀಸ್ ಕೆಲ್ಸಕ್ಕೆ ಬಂದಿದ್ರಂತೆ, ಹಾಗೆ ಫೈಲ್ ಕೊಟ್ಟು ಹೋದರು. ಅದನ್ನ ಇಸ್ಕೊಂಡು ಓ, ಎಲ್ಲಿ ಫೈಲ್ ತೋರಿಸು ನೋಡೋಣ. ಅದು ಬರುವಾಗ ಮನೇಲಿ ಮರ್ತು ಬಂದ್ರಂತೆ. ಹಾಗಾದರೆ ಆಗಲೇ ರೈಟ್ ಹೇಳ್ಬೋದಿತ್ತಲ್ವಾ? ನಿನ್ನ ಹತ್ರ ಏನು ಅಷ್ಟೊತ್ತು ಮಾತು? ಸರಿಯಾಗಿ ಸಿಗಾಕೊಂಡೆ ಇವತ್ತು. ನನಗಿವೆಲ್ಲ ಇಷ್ಟ ಆಗಲ್ಲ ಅರ್ಜುನ್.
ನೀನು ಲಿಮಿಟ್ ಮೀರಿ ಹೋಗ್ತಿದ್ಯಾ. ನಾನು ಮದುವೆ ಆಗೋ ಹುಡುಗ ಕಣ್ ಹುಡುಗಿರ ಜೊತೆ ಲಲ್ಲೆ ಹೊಡಿತಿದ್ರೆ? ಮಯೂರಿ, ಅವರು ಕಂಡು ಹುಡುಗಿರಲ್ಲ, ಅಮೃತ. ಡ್ಯಾಮೇಡ್, ಅವಳು ನನಗೆ ಕಂಡವಳೆ. ನಿನಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಈ ಮಯೂರಿ ಜೊತೆ ಮರ್ಯಾದೆಗೆ ಹೊಂದ್ಕೊಂಡು ಹೋದ್ಯೋ ಸರಿ, ನಾನು ಮದುವೆ ಆಗೋ ಹುಡುಗ ಯಾರ್ಯಾರ್ದೋ ಜೊತೆ ಹಲ್ಕಿರ್ಕೊಂಡು ನಿಂತಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಅರ್ಥ ಮಾಡ್ಕೊಂಡು ನನ್ನ ಜೊತೆ ಸಂಸಾರ ಮಾಡ್ಕೊಂಡು ಹೋದ್ಯೋ ಸರಿ, ಇಲ್ಲಾಂದ್ರೆ ಏನು ಮಾಡ್ತೀಯಾ? ನಾನು ಅವಾಗಲಿಂದ ನೋಡ್ತಾ ಇದ್ದೀನಿ, ನಾನು ಸುಮ್ಮನೆ ಇದ್ದೀನಿ ಅಂತ ಬಾಯ್ಗೆ ಬಂದಂಗೆ ಮಾತಾಡ್ತಾ ಇದೆಯಲ್ಲ. ಆಗಿರೋದು ಬರೀ ಎಂಗೇಜ್ಮೆಂಟ್ ಅಷ್ಟೇ. ಆಗಲೇ ನನ್ನ ಗುಲಾಮನ್ ಥರ ನೋಡ್ತಾ ಇದೆಯಲ್ಲ. ಹೌದು, ಹಾಗೆ ಅನ್ಕೋ. ಅರ್ಜುನ್, ನನ್ನನ್ನು ಕೆಣಕ್ಬೇಡ, ಚೆನ್ನಾಗಿರಲ್ಲ. ನನ್ನ ಅರ್ಜುನ್ ನನ್ನ ಸ್ವತ್ತು ಮಾತ್ರ. ಅವಳು ಯಾವಳಾದ್ರೂ ನನ್ನ ಅರ್ಜುನ್ ಹತ್ರ ಬಂದ್ರೆ ಹೊಸ್ಕಾಕ್ಬಿಡ್ತೀನಿ. ಮಯೂರಿ, ಓ, ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಲ್ಲ? ಮಾಡ್ತೀನಿ ಇರು. ಏನಿದು? ಏನಾಯ್ತು ಮಯೂರಿ? ಅರ್ಜುನ್, ಏನು ಇದು ಗಲಾಟೆ? ಏನಮ್ಮಾಯ್ತು ಮಯೂರಿ? ನೋಡಿ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಮದುವೆ ಏನಾದರೂ ನಡೀಲಿಲ್ಲ ಅಂದ್ರೆ ಈ ಮನೇಲಿ ಯಾರನ್ನೂ ಸುಮ್ಮನೆ ಬಿಡಲ್ಲ. ಒಬ್ಬೊಬ್ರು ಏನ್ ಮಾಡಬೇಕು ಅಂತಾನೂ ಗೊತ್ತು. ನೆನ್ಪಿಟ್ಕೊಳ್ಳಿ, ಈ ಮಯೂರಿದು ಮಾತು ಅಂದ್ರೆ ಮಾತು, ಹಠ ಅಂದ್ರೆ ಹಠ. ಅಯ್ಯೋ, ಏನಮ್ಮ ಇದು ಹೀಗೆ ಮಾತಾಡ್ಬಿಟ್ಟು ಹೋಗ್ತಿದ್ದಾಳೆ? ಅಂಥದ್ದೇನಾಯ್ತು ಈಗ? ನಿಂತಿದ್ದಾನಲ್ಲ ನಿನ್ನ ಕುಲಪತ್ರ, ಅವನ್ನೇ ಕೇಳು. ಏನೋ ಏನಾಯ್ತು? ಯಾಕೋ ಅವಳು ಈ ರೀತಿ ಮಾತಾಡ್ಬಿಟ್ಟು ಹೋಗ್ತಿದ್ದಾಳೆ? ಅರ್ಜುನ್, ನಿಮ್ಮಿಬ್ರು ಮಧ್ಯೆ ಏನ್ ನಡೀತು ಅಂತ ಹೇಳೋ. ಏನ್ ಗಲಾಟೆ ನಡೀತು? ಮಯೂರಿ ಯಾಕೆ ಹಾಗೆ ಅಂದ್ಬಿಟ್ಟು ಹೋದ್ಲು? ಏನಾದ್ರೂ ಮಾತಾಡೋ. ಹೀಗೆ ಮೌನವಾಗಿದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ನಾವು. ಅರ್ಜುನ್, ಮನೆಯವರೆಲ್ಲ ಕೇಳ್ತಿದ್ದಾರೆ ತಾನೆ, ಅಂಥದ್ದು ಏನಾಯ್ತು? ಮಾತಾಡೋ. ಅತ್ತೆಮ್ಮ, ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ವಿಚಾರಿಸೋಣ. ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ಅರ್ಜುನ್ ಮಯೂರಿ ಮದುವೆ ದಿನ ಹತ್ತಿರ ಬರ್ತಾ ಇದೆ. ನನ್ನ ತುಂಬ ದಿನಗಳ ಆಸೆ ಈಗ ನೆರವೇರ್ತಾ ಇದೆ ದೇವ್ರೆ. ಅಮೃತ, ಕೋಪದಲ್ಲಿ ಬರ್ತಾ ಇದ್ದೀಯಾ? ಹೋದ ಕೆಲಸ ಆಯ್ತಾ? ಇಲ್ಲ ಗುರುಗಳೇ, ಆಗಲಿಲ್ಲ. ನಿನಗೆ ಕಷ್ಟ ಕಾಲ ನಡೀತಿದೆ ಮಗು. ಪರಿಸ್ಥಿತಿ ಎಲ್ಲ ನಿನ್ನ ವಿರುದ್ಧವಾಗಿದೆ. ನೀನು ಅಂದುಕೊಂಡಂತೆ ಯಾವ ಕೆಲಸವೂ ಆಗುವುದಿಲ್ಲ. ನಾನು ಒಬ್ಬರನ್ನ ಇಷ್ಟಪಟ್ಟಿದ್ದೀನಿ. ಅವರನ್ನೇ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರನೂ ಮಾಡಿದ್ದೀನಿ. ಏನು ಹೇಳ್ತಿದ್ದೀಯ ರುದ್ರ ನೀನು? ಹೌದು ಅಣ್ಣ, ಆ ನಾಗರಾಜ ನಾಗರಾಣಿ ಅವಳ ಮಗಳೇ ಆ ನಾಗಿಣಿ. ಅಂತೂ ಬಂದೇ ಬಿಡ್ತು. ನಾಗಮಣಿ ನಮ್ಮ ಕೈ ವಶ ಆಗೋ ಗಳಿಗೆ ಹತ್ರ ಬಂದೇ ಬಿಡ್ತು. ದಿನಾಕ ತಡ ಮಾಡ್ಬೇಡ.